ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಪ್ಲಾಸ್ಟಿಕ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸರ್ಕಾರದವರು ಹೇಳ್ತಾ ಇದ್ದಾರೆ. ಯಾಕೆ ಸ್ವಾಮಿ, ಅದು ಬ್ಯಾನ್ ಮಾಡೋದಾದ್ರೂ ಮಾಡಲಿ, ನೋ ಪ್ರಾಬ್ಲಮ್. ಆದರೆ ಯಾರಾದರೂ ಕಸ್ಟಮರ್ಸು ಅಂಗಡಿಲಿ ಸಾಮಾನು ತಗೊಂಬೇಕಾದ್ರೆ ಪ್ಲಾಸ್ಟಿಕ್ ಕವರಲ್ಲಿ ತಗೊಂಬರ್ತಾ ಇದ್ರೆ ಅದನ್ನು ನೋಡಿ ಅವರಿಗೆ ಫೈನ್ ಹಾಕ್ತೀವಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಪ್ರಾವಿಷನ್ ಸ್ಟೋರ್ ಅವ್ರಿಗೂ ಕೂಡ ನೀವೇನಾದ್ರೂ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕೊಟ್ರೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ನಿಮಗೆ ಫೈನ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನಾನು ಕೇಳೋದೇನಪ್ಪಾ ಅಂದ್ರೆ ಈ ಸರ್ಕಾರಕ್ಕೆ, ಸ್ವಾಮಿ, ಸಾಮಾನ್ಯ ಜನರ ಮೇಲೆ ಯಾಕೆ ನೀವು ದಂಡ ಹಾಕ್ತೀರಿ? ಪ್ರಾವಿಷನ್ ಸ್ಟೋರ್ ಮೇಲೆ ಯಾಕೆ ದಂಡ ಹಾಕ್ತೀರಿ? ಏನಾದರೂ ಸಾಮಾನು ಎತ್ಕೊಂಡ್ಬರಕ್ ಹೋದಂತಹ ಗ್ರಾಹಕರ ಮೇಲೆ ಯಾಕೆ ನೀವು ದಂಡ ಹಾಕ್ತೀರಿ? ನೀವು ಮಾಡಬೇಕಾಗಿರೋ ಕೆಲಸ ಏನು ಗೊತ್ತಾ? ಎಲ್ಲಿ ಪ್ಲಾಸ್ಟಿಕ್ ಕವರ್ಗಳು ರೆಡಿ ಆಗ್ತಾವಲ್ಲ, ಎಲ್ಲಿ ಪ್ಲಾಸ್ಟಿಕ್ ಕವರ್ನ ಉತ್ಪಾದನೆ ಮಾಡತಕ್ಕಂಥ ಕಂಪ್ನಿ ಇದೆಯಲ್ಲ, ಆ ಕಂಪ್ನಿ ಕ್ಲೋಸ್ ಮಾಡಿ. ಮೊದಲು ಕಂಪ್ನಿನ ಕ್ಲೋಸ್ ಮಾಡ್ರಿ. ಅಲ್ಲಿ ಕ್ಲೋಸ್ ಮಾಡಿಬಿಟ್ರೆ ಪ್ಲಾಸ್ಟಿಕ್ ಕವರ್ಗಳು ಎಲ್ಲೂ ಬರೋದೇ ಇಲ್ಲ. ನಿಮ್ಗೆ ಅದು ಬೇಕಾಗಿಲ್ಲ. ನಿಮ್ಗೇನ್ ಬೇಕು? ಸಾರ್ವಜನಿಕರ ತೆರಿಗೆ ಹಣ ಬೇಕು, ದಂಡದ ರೂಪದಲ್ಲಿ ನಿಮ್ಗೆ ಹಣ ಬೇಕಷ್ಟೇ. ಯಾಕೆ ಈ ರೀತಿ ಮಾಡ್ತೀರಿ? ಸ್ನೇಹಿತರೆ, ಪ್ಲಾಸ್ಟಿಕ್ ಅನ್ನೋದು ಈ ಪ್ರಕೃತಿಗೆ ಮಾರಕ, ಪರಿಸರವನ್ನ ಮಾಲಿನ್ಯ ಮಾಡ್ತದೆ. ಅದೆಲ್ಲರಿಗೂ ಗೊತ್ತು. ನಾವು ಕೂಡ ಪ್ಲಾಸ್ಟಿಕ್ ಅನ್ನು ತ್ಯಜಿಸೋಣ. ಆದ್ರೆ ಪ್ಲಾಸ್ಟಿಕ್ ಉತ್ಪಾದನೆ ಮಾಡೋದನ್ನೇ ಕೈ ಬಿಟ್ರೆ ಇವ್ರು ಯಾರು ಬಳಸಕ್ಕೆ ಆಗಲ್ಲ. ಆ ಕೆಲಸ ಆಗ್ತಾ ಇಲ್ವಲ್ಲ. ಹುಡುಕಿ ಪ್ಲಾಸ್ಟಿಕ್ ಕಂಪ್ನಿಗಳು, ಪ್ಲಾಸ್ಟಿಕ್ ಕವರಿನ ಕಂಪ್ನಿಗಳು ಎಲ್ಲೆಲ್ಲಿದ್ದಾವೆ ಹುಡುಕಿ ಅವನ್ನ ಕ್ಲೋಸ್ ಮಾಡಿಸಿದ್ರೆ ಪ್ಲಾಸ್ಟಿಕ್ಕೇ ಬರಲ್ಲ. ಈ ಸರ್ಕಾರ ಯಾವ ತರ ಅಂತಂದ್ರೆ, ಎಣ್ಣೆ ಕಂಪನಿಯವ್ರಿಗೆ ಪರ್ಮಿಷನ್ ಕೊಡೋದು. ನೀವು ಮದ್ಯವನ್ನ ರೆಡಿ ಮಾಡಿ, ಎಣ್ಣೆ ರೆಡಿ ಮಾಡಿ, ಸಾರಾಯಿನ ರೆಡಿ ಮಾಡಿ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೊಡೋದು. ಕುಡಿದ್ರೆ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ ಕುಡಿಸೋದು. ಯಾವ ನ್ಯಾಯ ಇದು? ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಗೊತ್ತು ತಾನೆ. ಹಿಂಗಿದ್ಮೇಲೂ ಕೂಡ ಸರ್ಕಾರದಾರೆ ನೀವೇ ಯಾಕ್ರಿ ಪರ್ಮಿಷನ್ ಕೊಡ್ತೀರಿ? ನಿಮ್ಮವೇ ಯಾಕ್ರಿ ಬಾರ್ಗಳಿದಾವೆ? ಅದೇ ರೀತಿ ಆಯ್ತು ಈ ಪ್ಲಾಸ್ಟಿಕ್ ಕಥೆನೂ ಕೂಡ. ಪ್ಲಾಸ್ಟಿಕ್ ಬ್ಯಾನ್ ಮಾಡಿ, ಆದ್ರೆ ಬ್ಯಾನ್ ಮಾಡಬೇಕಾಗಿರ್ತಕ್ಕಂಥ ಪ್ರೊಸೀಜರ್ ಯಾವ ತರ? ನಿಮ್ಗೆ ಬ್ಯಾನ್ ಮಾಡೋ ತರ ಆಕ್ಟಿಂಗ್ ಮಾಡಬೇಕು. ಪ್ಲಾಸ್ಟಿಕ್ನ ಬ್ಯಾನ್ ಆಗಬಾರ್ದು, ಅದು ನಿಮ್ಗಿರೋದು. ಸರಿ, ಓಕೆ ಸ್ನೇಹಿತರೆ, ಇವ್ರಗಳ ಬಗ್ಗೆ ಮಾತಾಡ್ತಾ ಹೋದ್ರೆ ಇಷ್ಟು ಮಾತಾಡಿದ್ರು ಅಷ್ಟೇನೆ. ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಈ ಪ್ಲಾಸ್ಟಿಕ್ದೇ ಒಂದು ಇತಿಹಾಸ ಇದೆ. ಯಾವ ರೀತಿ ಆಯ್ತು ಅಂತಂದ್ರೆ, ಕ್ರಿಸ್ತಶಕ 1862ರಲ್ಲಿ ಈ ಪ್ಲಾಸ್ಟಿಕ್ ಅನ್ನ ಕಂಡುಹಿಡಿಯಲಾಯಿತು. ಯಾಕೆ ಕಂಡುಹಿಡಿದ್ರು ಅನ್ನೋದಾದ್ರೆ, ಬಿಲಿಯರ್ಡ್ ಆಟ ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲ ಗೊತ್ತಿರ್ಬೋದು. ಬಿಲಿಯರ್ಡ್ ಅದೊಂದು ರೀತಿಯಾದಂತ ಆಟ. ಅದ್ರದ್ದೊಂದು ಬಾಲ್ ಬರುತ್ತೆ. ಆ ಬಾಲನ್ನ ಮೊದಲೆಲ್ಲ ಆನೆ ದಂತದಿಂದ ಮಾಡ್ತಾ ಇದ್ರು. ಆನೆ ದಂತದಿಂದ. ಆದ್ರಿಂದ ಅದು ಶ್ರೀಮಂತರು ಮಾತ್ರ ಆಡ್ತಾ ಇದ್ರು. ಆನೆ ದಂತ ಅಂದ್ರೆ ಸಾಮಾನ್ಯನಾ? ಅದಕ್ಕೆಷ್ಟು ವ್ಯಾಲ್ಯೂ ಗೊತ್ತಾ? ಆದ್ರೆ ಅದು ಜಾಸ್ತಿ ವ್ಯಾಲ್ಯೂ ಇರೋದ್ರಿಂದ ಸಾಮಾನ್ಯ ಜನರಿಗೂ ಕೂಡ ಆ ಆಟವನ್ನ ಆಟ ಆಡ್ಲಿಕ್ಕೆ ಕೈಗೆಟಕುವ ದರದಲ್ಲಿ ಒಂದು ವಸ್ತುವನ್ನ ರೆಡಿ ಮಾಡ್ರಿ ಅಂತ ಹೇಳ್ಬಿಟ್ಟು ಆದೇಶ ಕೊಟ್ರು. ಆಗ ರೆಡಿಯಾಗಿದ್ದೆ ಈ ಪ್ಲಾಸ್ಟಿಕ್. ಆಗ್ಲೇ ಈ ಒಂದು ಪ್ಲಾಸ್ಟಿಕ್ ಅನ್ನೋದು ರೆಡಿಯಾಗಿದ್ದು. ಪ್ಲಾಸ್ಟಿಕ್ ಅನ್ನೋದು ಮನುಷ್ಯನ ಸಮಸ್ಯೆಯನ್ನ ದೂರ ಮಾಡ್ತೀನಿ ಅಂತ ಬಂದಿದ್ದು
ಮನುಷ್ಯನಿಗೆ ಸಮಸ್ಯೆಯನ್ನ ಒಡ್ಡೋಗ್ತಾ ಇದೆ ಸ್ನೇಹಿತರೆ. ಇವತ್ತು ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ಕು ಪ್ಲಾಸ್ಟಿಕ್ಕು ಪ್ಲಾಸ್ಟಿಕ್ಕು. ಈ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ತೀವಿ ಅನ್ನೋ ಹೆಸರಲ್ಲಿ ಈ ಸರ್ಕಾರಗಳು ಮಾಡ್ಕೊಂತಿರೋ ಖಜಾನೆಯನ್ನ ತುಂಬಿಸ್ಕೊಂತ ಇರೋದು. ಇದು ಕೂಡ ಒಂದು ರೀತಿಯಾದಂತಹ ಬಿಸ್ನೆಸ್ ಅಷ್ಟೇ, ಇನ್ನೇನಿಲ್ಲ ಸ್ನೇಹಿತರೆ. ಇಷ್ಟು ಹೇಳಿ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.